ಹಾಯ್ ನಮಸ್ಕಾರ, ನನ್ನ ಹೆಸರು ತೇಜಸ್ ಆ್ಯಂಡ್ ನೀವು ನೋಡ್ತಿದ್ದೀರಾ ತೇಜಸ್ ಪ್ರಸನ್ನ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಜಾಬ್ ಪೋಸ್ಟಿಂಗ್ಗೆ ಯಾವ ರೀತಿ ಎಫಿಷಿಯೆಂಟಾಗಿ ಅಪ್ಲೈ ಮಾಡೋದನ್ನು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಎಷ್ಟೊಂದು ಜನ ನೀವು ಲಿಂಕ್ಡ್ಇನ್ ಯೂಸ್ ಮಾಡ್ತೀರಾ, ಒಂದು ಜಾಬ್ ಪೋಸ್ಟಿಂಗ್ ನೋಡ್ತಿದ್ದಂಗೆ ನೀವು ಈಸಿ ಅಪ್ಲೈ ಕೊಟ್ಬಿಟ್ಟು ಅಪ್ಲೈ ಮಾಡಿಬಿಡ್ತೀರಾ. ನಿಮ್ಮ ಥರ 1000 ಜನ ಅಪ್ಲೈ ಮಾಡ್ತಾ ಇರ್ತಾರೆ, ನಿಮ್ಮ ರೆಸ್ಯೂಮ್ ಅದರಲ್ಲಿ ಕಳೆದೋಗುತ್ತೆ. ಸೊ ನಿಮ್ಮ ರೆಸ್ಯೂಮ್ನ ರೆಕ್ರೂಟರ್ಸ್ ನೋಡೋದೇ ಇಲ್ಲ, ಅಥವಾ ನಿಮ್ಮ ಒಂದು ಪ್ರೊಫೈಲು ಅವ್ರ ಕಣ್ಣಿಗೆ ಬೀಳೋದೇ ಇಲ್ಲ. ಸೊ ಹೈಲೈಟೇ ಆಗೋಲ್ಲ. ಸೊ ಅದರಿಂದ ನಿಮಗೆ ಜಾಬ್ಸಲ್ಲಿ ನಿಮಗೆ ಶಾರ್ಟ್ ಲಿಸ್ಟ್ ಕೂಡ ಆಗೋಲ್ಲ, ನಿಮಗೆ ವಾಪಸ್ ಮೇಲೆ ಬರಲ್ಲ. ಸೊ ಇದನ್ನು ನೀವು ಯಾವ ರೀತಿ ಕ್ರ್ಯಾಕ್ ಮಾಡೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಹೇಳೋಕ್ಕಿಂತ ಮುಂಚೆ ಇದನ್ನು ಹೇಳೋದಕ್ಕೆ ನನಗೆ ಏನು ಕ್ವಾಲಿಫಿಕೇಷನ್ ಇದೆ ಅನ್ನೋದನ್ನು ಹೇಳ್ಬಿಡ್ತೀನಿ ನಿಮಗೆ. ಸೊ ಲಾಸ್ಟ್ 6 to 7 ಮಂತ್ಸಿಂದ ಒಂದು US ಬೇಸ್ಡ್ ರಿಮೋಟ್ ಜಾಬ್ನ ನಾನು ಹುಡುಕ್ತಾ ಇದ್ದೆ. ಸೊ 6 ಮಂತಿಂದ ಹಾರ್ಡಾಗಿ ಟ್ರೈ ಮಾಡಿದ್ದಕ್ಕೆ ನಾನು ಇವಾಗ ಒಂದು US ಬೇಸ್ಡ್ ಕಂಪ್ನಿಯಲ್ಲಿ ರಿಮೋಟ್ ಜಾಬ್ ಮಾಡ್ತಾ ಇದ್ದೀನಿ. ಏನಕ್ಕೆ ರಿಮೋಟ್ ಜಾಬ್ ಹುಡುಕ್ತಾ ಇದ್ದೀನಿ ನಾನು ಅಂತಂದರೆ, ಆಫೀಸ್ಗೆ ಹೋಗೋದು ಸಿಕ್ಕಾಪಟ್ಟೆ ದೊಡ್ಡ ಟಾಸ್ಕ್ ನನಗೆ. ಸೊ ಅದಂತೂ ಫಸ್ಟ್ ಮೇನ್ ರೀಸನ್ನು. ಅದು ಬಿಟ್ಟರೆ ಈ ಥರ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಾಗಿತ್ತು ನನಗೆ. ಆಮೇಲೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಅದನ್ನು ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹತ್ರ 2-3 ಜನ ಕ್ಲೈಂಟ್ಸ್ ಕೂಡ ಇದ್ದಾರೆ. ಸೊ ಅದ್ರ ಬಗ್ಗೆ ಕಂಟೆಂಟ್ ಕೂಡ ಬರುತ್ತೆ ಈ ಒಂದು ಚಾನಲಲ್ಲಿ ಫ್ಯೂಚರಲ್ಲಿ. ಸೊ ಯಾವ ರೀತಿ ನೀವು ವಿಡಿಯೋ ಎಡಿಟಿಂಗ್ ಮಾಡೋದು, ಕ್ಲೈಂಟ್ಸ್ನ ಯಾವ ರೀತಿ ಹಿಡಿಯೋದು, ಮತ್ತು ಅವರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಯಾವ ರೀತಿ ಕೊಡೋದು, ಇದ್ರ ಬಗ್ಗೆ ಎಲ್ಲ ನಿಮಗೆ ವೀಡಿಯೋಸ್ ಬರುತ್ತೆ ಫ್ಯೂಚರಲ್ಲಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಯಾವ ರೀತಿ ಎಫಿಷಿಯೆಂಟಾಗಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಅಂತ. ಸೊ ನನ್ನ ಹೆಸರು, ನನ್ನ ಕಂಪ್ನಿ, ನನ್ನ ಸ್ಕಿಲ್ ಏನಿದೆ ಅದನ್ನೆಲ್ಲ ನಾನು ಇಲ್ಲಿ ಹಾಕಿದ್ದೀನಿ. ಒಂದು ಆಪ್ಟಿಮೈಸೇಷನ್ ಮಾಡಿದ್ದೀನಿ. ಸೊ ಈ ಆಪ್ಟಿಮೈಸೇಷನ್ ಮಾಡೋದ್ರಿಂದ ನಿಮ್ಮ ಪ್ರೊಫೈಲ್ಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ಇಂಪ್ರೆಷನ್ಸ್ ಬರುತ್ತೆ, ಮತ್ತು 13 ಸರ್ಚ್ ಅಪಿಯರೆನ್ಸಸ್ ಬರುತ್ತೆ. ಸೊ ಅಂದರೆ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದರೆ ನೀವು ಅಲ್ಲಿ ಬರ್ತೀರಾ. HRs ಏನಾದರೂ ಸರ್ಚ್ ಮಾಡ್ತಾ ಇರ್ತಾರಲ್ಲ ಲಿಂಕ್ಡ್ಇನಲ್ಲಿ, ನೀವೇ ಅಲ್ಲಿ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ರೆ ನಿಮಗೆ ಅವರು ಡೈರೆಕ್ಟಾಗಿ ಮೆಸೇಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೊಂದು ಸ್ಕಿಲ್. ಸೊ ಓಕೆನಾ, ನೀವು ChatGPT ಯೂಸ್ ಮಾಡಿಬಿಟ್ಟು ರೈಟ್ ಮಿ ಎ ಜಾಬ್ ಡಿಸ್ಕ್ರಿಪ್ಷನ್ ವಿಚ್ ಲೈಕ್ ಫಾರ್ ಡೇಟಾ ಅನಲಿಸ್ಟ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನರ್ ಆಗಿರ್ಬೋದು, ಆ ಥರ ನೀವು ChatGPT ಕೊಟ್ಟರೆ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಅದು ಬರುತ್ತೆ. ಅದನ್ನು ತೊಗೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ನಿಮಗೆ ಈ ಒಂದು ಪ್ರೊಫೈಲ್ ಏನಿದೆ ಅದು ಆಪ್ಟಿಮೈಸ್ ಆಗುತ್ತೆ. ಓಕೆನಾ. ಸೊ ನಿಮ್ಮ ಪ್ರೊಫೈಲಲ್ಲಿ ನಿಮ್ಮ ಕ್ಲೀನಾಗಿ ಒಂದು ಫೋಟೋ, ಇದು ಆ್ಯಕ್ಚುಲಿ ಫುಲ್ ಪ್ರೊಫೆಷನಲ್ ಆಗಿಲ್ಲ, ಬಟ್ ಇದ್ದಿದ್ದು ನನ್ನ ಹತ್ರ ಈ ಫೋಟೋ, ಅದನ್ನು ಯೂಸ್ ಮಾಡಿದ್ದೀನಿ. ನೀವು ಮೋಸ್ಟ್ ಆಫ್ ಫುಲ್ಲಿ ಪ್ರೊಫೆಷನಲ್ ಫೋಟೋನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಪಿಕ್ಚರ್ಗೆ. ಒಂದು ಕವರು, ನಿಮ್ಮ ಪ್ರೊಫೈಲ್ ಹಿಂದೆ ಬರ್ತಾ ಇದೆಯಲ್ಲ ಈ ಕವರು, ಅದು ನಿಮ್ಮ ಏನು ಡೆಸಿಗ್ನೇಷನ್ ಇದೆ ಅದನ್ನು ತೋರಿಸ್ಬೇಕು ನೀವು ಆ ಕವರಲ್ಲಿ. ಕ್ಯಾನ್ವಾದಲ್ಲಿ ಆರಾಮಾಗಿ ನೀವು ಡಿಸೈನ್ ಮಾಡ್ಕೊಬೋದು. ಇಷ್ಟನ್ನು ನೀವು ಮಾಡಿಕೊಂಡು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತಂದರೆ, ಸೇಲ್ಸ್ QL ಅನ್ನೋ ಒಂದು ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಇದ್ರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಮತ್ತು ಇದರಲ್ಲಿ ಈ ಪ್ರೊಸೆಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಬಂತು ಅಂತಂದರೆ ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಪ್ರೊಫೈಲಿಗೆ ಬರ್ತೀರಾ. ಅಲ್ಲಿ ಒಂದು DM ಮಾಡಿ ನನಗೆ ಏನು ಡೌಟ್ ಇದ್ದರೂ ನಿಮಗೆ ನಾನು ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಇದು ಸೇಲ್ಸ್ QL. ಇದನ್ನು ನೀವು ಏನಕ್ಕೆ ಇನ್ಸ್ಟಾಲ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ದಾದಮೇಲೆ ಇಲ್ಲಿ ಜಾಬ್ ಪೋರ್ಟಲ್ಸಿಗೆ ಬನ್ನಿ. ಸೊ ಜಾಬ್ ಪೋರ್ಟಲ್ಸಲ್ಲಿ ನಿಮ್ಮ ಡೆಸಿಗ್ನೇಷನ್ ಫಾರ್ ಎಕ್ಸಾಂಪಲ್ ಡೇಟಾ ಸೈಂಟಿಸ್ಟ್ ಅಥವಾ ಅನಲಿಸ್ಟ್ ಆಗಿದ್ದರೆ, ಸೊ ಈ ಥರ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಅಂದರೆ ನೀವು ಡೇಟಾ ಸೈಂಟಿಸ್ಟು ಇಂಡಿಯಾದಲ್ಲಿ ಹುಡುಕ್ತಾ ಇದ್ದೀರಾ ಅಂತಂದರೆ ಈ ಥರ ಜಾಬ್ ಪೋರ್ಟಲ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ಈಸಿ ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಈ ಜಾಬ್ ಪೋಸ್ಟ್ ಆಗಿ 1 ವೀಕ್ ಆಲ್ರೆಡಿ ಆಗಿದೆ, ಮತ್ತು 100 ಜನ ಅಪ್ಲಿಕೆಂಟ್ಸ್ ಆಲ್ರೆಡಿ ಹಾಕಿದ್ದಾರೆ ನಿಮಗಿಂತ ಮುಂಚೆ. ಸೊ ಇದಕ್ಕೆ ನೀವೇನು ಮಾಡಬೇಕು ಅನ್ನೋದಾದರೆ, ಡೈರೆಕ್ಟಾಗಿ ಈಸಿ ಅಪ್ಲೈ ಕೂಡ ಮಾಡ್ಬೋದು. ಇದರಲ್ಲಿ ನಿಮ್ಮ ಪ್ರೊಫೈಲು ಇವ್ರ ತನಕ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ 100 ಜನದ ಅಪ್ಲಿಕೇಶನ್ಸ್ ಅವರೊಬ್ಬರೇ ಕೂತ್ಕೊಂಡು ನೋಡೋದಕ್ಕಾಗಲ್ಲ. ಸ್ಟಾರ್ಟಿಂಗ್ ಒಂದು 10 to 15 ನೋಡ್ತಾರೆ, ಆಮೇಲೆ ನೆಕ್ಸ್ಟ್ ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಈಸಿ ಅಪ್ಲೈ ಮಾಡಿಬಿಟ್ಟು ಈ ಒಂದು HR ಏನಿದಾರಲ್ಲ, ಇವ್ರು HRದು ನೀವು ಪ್ರೊಫೈಲ್ ಓಪನ್ ಮಾಡಿಕೊಂಡು ಈ ಒಂದು ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ ಒಂದು ಪ್ರೊಫೈಲ್ದು ಏನಿದೆ ಮೇಲ್ಸ್ ಆಗಿರ್ಬೋದು, ಮತ್ತು ಅವ್ರ ಫೋನ್ ನಂಬರ್ ಆಗಿರ್ಬೋದು, ಅದು ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಬೇಕಾಗಿರೋದು ಅವರ ಮೇಲು. ಸೊ ಅವರ ಮೇಲ್ನ ನೀವು ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ನೀವು ನಿಮ್ಮ ಇಮೇಲ್ಗೆ ಹೋಗ್ಬಿಟ್ಟು, ಹಾಯ್, ದಿಸ್ ಇಸ್ ತೇಜಸ್, ಐ ಆಮ್ ಅಪ್ಲೈಯಿಂಗ್ ಫಾರ್ ದಿಸ್ ಜಾಬ್, ಪ್ಲೀಸ್ ಹ್ಯಾವ್ ಅ ಲುಕ್ ಆ್ಯಂಡ್ ಪ್ಲೀಸ್ ಗೆಟ್ ಬ್ಯಾಕ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಅಂತ ಹಾಕ್ಬಿಟ್ಟು ನಿಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಿ ಡೈರೆಕ್ಟಾಗಿ ನೀವು ಅವರಿಗೆ ಮೇಲ್ ಕಳಿಸ್ಬೇಕು. ಸೊ ಈ ಥರ ಮೇಲ್ಸು ನೀವು ಡೈಲಿ ಅಟ್ಲೀಸ್ಟ್ ಒಂದು 20 to 50 ರೆಕ್ರೂಟರ್ಸ್ಗೆ ನೀವು ಕಳಿಸಿದ್ರೆ ನಿಮ್ಮ ರೆಸ್ಯೂಮು ಅವರಿಗೆ ವ್ಯೂ ಆಗೋದು, ಅಥವಾ ಶಾರ್ಟ್ ಲಿಸ್ಟ್ ಆಗೋದು, ಅಥವಾ ರೀಪ್ಲೈ ಬರೋದು, ಸೊ ಇದರ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನೀವು ಏನು ಮಾಡ್ಬೋದು ಅಂತಂದರೆ, ಡೈರೆಕ್ಟಾಗಿ ನಿಮ್ಮ ರೆಸ್ಯೂಮ್ನ ಡೈರೆಕ್ಟಾಗಿ HRಸ್ಗೆ ಡೈರೆಕ್ಟಾಗಿ ವ್ಯೂ ಮಾಡಿಸ್ಬೋದು. ಸೊ ಇದರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಮತ್ತು ಇಂಟರ್ವ್ಯೂ ಶೆಡ್ಯೂಲ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಕರೆಂಟ್ಲಿ ನಾನು ಫಾಲೋ ಮಾಡಿದ್ದು ಇದರಿಂದನೇ ನನಗೆ ಈಗ ಆಲ್ರೆಡಿ ಒಂದು US ಬೇಸ್ ಕಂಪ್ನಿನಲ್ಲಿ ರಿಮೋಟ್ ಜಾಬ್ ನಾನು ತೊಗೊಂಡಿದ್ದೀನಿ. ಸೊ ಈ ಥರ ನೀವು ಯಾವುದೇ ನೀವು ಡೆಸಿಗ್ನೇಷನ್ಗೆ ಟ್ರೈ ಮಾಡ್ತಿರ್ಬೋದು, ಆ ಒಂದು ಡೆಸಿಗ್ನೇಷನ್ ಏನಿದೆ ಅದಕ್ಕೆ ಹೋಗಿ ಈ ಥರ ಇಲ್ಲಿ ಅಪ್ಲೈ ಯಾರು ಅದನ್ನು ಪೋಸ್ಟ್ ಮಾಡಿರ್ತಾರೆ ಅವರೇ HR ಆಗಿರ್ತಾರೆ. ಸೊ ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಸೇಲ್ಸ್ QL ಓಪನ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದಷ್ಟು ಇಮೇಲ್ಸ್ ನಿಮಗೆ ಫ್ರೀಯಾಗಿ ಬರುತ್ತೆ. ಆಮೇಲೆ ಯು ಹ್ಯಾವ್ ಟು ಪೇ ಫಾರ್ ಸೇಲ್ಸ್ QL. ಬಟ್ ನೀವು ಹೊಸ ಮೇಲ್ ಯೂಸ್ ಮಾಡಿದ್ರೆ ನಿಮಗೆ ಬರುತ್ತೆ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಪೇಮೆಂಟ್ ಮಾಡೋದೇನು ಬೇಕಾಗೋದಿಲ್ಲ ನಿಮಗೆ. ಸೊ ಈ ಥರ ನೀವು ಜಾಬ್ ಅಪ್ಲಿಕೇಶನ್ನ ಮಾಡ್ಬೋದು. ಇದನ್ನು ಬಿಟ್ಟು ನೀವು ಇನ್ನೊಂದು ಟ್ರಿಕ್ ಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಅಂತಂದರೆ, ಹೋಮಿಗೆ ಬರಬೇಕು.
ಹೋಮಲ್ಲಿ ಏನು ಟೈಪ್ ಮಾಡಬೇಕು ಅಂತಂದರೆ HIRIA ಹೈರಿಂಗ್ ಫಾರ್ ಡೇಟಾ ANALYST. ಸೊ ಇದನ್ನು ನೀವು ಜಾಬ್ ಪೋಸ್ಟಲ್ಲಿ ಮಾಡಬಾರ್ದು. ಇಲ್ಲಿ ನೋಡಿ, ಇದು ಜಾಬ್ ಸೆಕ್ಷನ್ನು, ನೀವು ಹೋಮ್ ಸೆಕ್ಷನಲ್ಲಿ ಮಾಡಬೇಕು. ಸೊ ಹೋಮ್ ಸೆಕ್ಷನಲ್ಲಿ ನೀವು ಹೈರಿಂಗ್ ಫಾರ್ ಡೇಟಾ ಅನಲಿಸ್ಟ್ ಆಗಿರ್ಬೋದು, ನಿಮ್ಮ ಡೆಸಿಗ್ನೇಷನ್ ಇದೆ, ಅದನ್ನು ನೀವು ಸರ್ಚ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಯಾರು ಹೈರಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಡೆಸಿಗ್ನೇಷನ್ಗೆ ಅಂತ. ಸೊ ನೀವು ಇಲ್ಲಿ ಆಲ್ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಪಾಸ್ಟ್ 24 hours ಅಂತ ಹಾಕಿ ಟಾಪ್ ಮ್ಯಾಚ್ ಅಂತ ಇಟ್ಕೊಂಡು ಶೋ ರಿಸಲ್ಟ್ಸ್ ಅಂತ ಕೊಟ್ಟರೆ ನಿಮಗೆ ಲಾಸ್ಟ್ 24 hours ಯಾರು ಡೇಟಾ ಅನಲಿಸ್ಟ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಡೀಟೇಲ್ಸ್ ಸಿಗುತ್ತೆ. ಸೊ ಇವರೆಲ್ಲ HRs. ಸೊ ಈ HRಸ್ಗೆ ನೀವು ಡೈರೆಕ್ಟಾಗಿ ಫಾಲೋ ರಿಕ್ವೆಸ್ಟ್ ಮಾಡಿಬಿಟ್ಟು ಸೊ ಅವ್ರಿಗೆ ಡೈರೆಕ್ಟಾಗಿ DM ಮಾಡಿ ಐ ಆಮ್ ಅವೈಲಬಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಜಾಬ್ ಅಂತ ಕೂಡ ನೀವು ಅವ್ರಿಗೆ ಮೆಸೇಜ್ ಮಾಡ್ಬೋದು. ಇದೇ ಮೆಥಡ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ರೆಸ್ಯೂಮ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಬೋದು. ಡೈರೆಕ್ಟಾಗಿ ಮೇಲ್ ಕಳಿಸಿ, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಅವ್ರಿಗೆ ಕನೆಕ್ಷನ್ ರಿಕ್ವೆಸ್ಟ್ ಹಾಕ್ಬಿಟ್ಟು ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಸೊ ಈ 2 ಟ್ರಿಕ್ಸ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ರೆಸ್ಯೂಮ್ನ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಬೋದು. ಸೊ ಇದೇ ರೀತಿ ವೀಡಿಯೋಸ್ ಬೇಕು ಅನ್ನೋದಾದರೆ, ಮತ್ತು ಒಂದು ರಿಮೋಟ್ ಜಾಬ್ಗೆ ನೀವು ಯಾವ ರೀತಿ ಹುಡುಕೋದು, ಯಾವ ರೀತಿ ನೀವು ಅಪ್ಲೈ ಮಾಡೋದು US ಬೇಸ್ಡ್ ರಿಮೋಟ್ ಕಂಪ್ನಿಗೆ ಅಂತ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೇ ರೀತಿ ವೀಡಿಯೋಸ್ ಬರುತ್ತೆ. ಅಟ್ಲೀಸ್ಟ್ ನಾನು ವಾರಕ್ಕೆ ಒಂದು ವೀಡಿಯೋ ಆದರೂ ಅಪ್ಲೈ ಮಾಡೋದಕ್ಕೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.